ಡೆಲ್ಲಿ ಹೈಕೋರ್ಟ್ ಇದ್ದೇ ಇರ್ಬೋದು, ಜಡ್ಜ್. ಜಡ್ಜ್ ಕೇಸ್ ಇರ್ಬೋದು. ಇದು ಮಾಧ್ಯಮದವ್ರು ಹೇಳಿದಿದ್ರೆ ಇನ್ನು ಯಾರಿಗೆ ಗೊತ್ತಾಗ್ತದೆ ಇದು? ಆ ಕೇಸಲ್ಲಿ ನನ್ನದೇ ಆದ ಒಂದು ವಿಚಾರ ಇದೆ. ಈ ವ್ಯಕ್ತಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಿಗೆ ವಿರುದ್ಧವಾಗಿ ಅಕ್ರಮ ಸಂಪತ್ತನ್ನು ಪಡೆದಿದ್ದಂತ ಅನ್ನೋದನ್ನು ಒಪ್ಕೊಂಡಂಗೆ ಕಾಣಿಸ್ತದೆ. ಆದರೆ ಅವರಿಗೆ ಶಿಕ್ಷೆ ಏನಂದರೆ ಹುದ್ದೆಯಿಂದ ತೆಗೆದಾಕ, ಇಂಪೀಚ್ಮೆಂಟು. ಆದರೆ ಕೋರ್ಟ್ ಕೇಸ್ ಹಾಕಲ್ಲ. ಯಾಕೆ? ಮಿಕ್ಕಿದ ವ್ಯಕ್ತಿ ಇವಾಗ ಸರ್ಕಾರಿ ನೌಕರ ಒಬ್ಬ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಿನ ವಿರುದ್ಧವಾಗಿ ಕೆಲಸ ಮಾಡಿದ್ದಾನ ಅನ್ನೋ ಹಿನ್ನೆಲೆಯಲ್ಲಿ ಕೆಲಸದಿಂದ ತೆಗೆದ್ರೆ ಅವನ ವಿರುದ್ಧ ಕೇಸ್ ಆಗ್ತದಲ್ಲ. ಇವ್ರಿಗೆ ಯಾಕೆ ಆಗಲ್ಲ? ಸೊ ಇದು ಒಂದು ದೊಡ್ಡ ತಪ್ಪು ಅಂತ ನಾನು ತಿಳ್ಕೊಂಡಿದ್ದೇನೆ ಜುಡಿಷಿಯರಿದ್ದು. ಅವರು ಕೆಲಸದಿಂದ ತೆಗಿಬೇಕು, ಇಂಪೀಚ್ಮೆಂಟ್ ಆಗಬೇಕು, ಆ ಪ್ರೋಸೆಸ್ ಇರಬೇಕು. ತದನಂತರ ಚಾರ್ಜ್ ಶೀಟ್ ಕೂಡ ಹಾಕಬೇಕು. ಇಲ್ಲಿ ಅವಕಾಶ ಇಲ್ಲ. ಕೋರ್ಟ್ ಅಡ್ರೆಸ್ ಮಾಡಲಿ ಅವನು ತಪ್ಪು ಮಾಡಿದ್ದಾನೋ ಇಲ್ವೋ ಅಂತ. ಇದಕ್ಕೆ ಸಂವಿಧಾನ ತಿದ್ದುಪಡಿ ತರಬೇಕು? ಬೇಡ, ಏನು ಬೇಡ. ಇದು ಒಂದು ನನ್ನ ಅನಿಸಿಕೆಯಲ್ಲಿ ಪ್ರೊಸೀಜರಲ್ ಎರರ್ ಅಂತ ನಾನು ತಿಳ್ಕೊಂಡಿದ್ದೀನಿ.